ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್. ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಆತ್ಮೀಯವಾಗಿರ್ತಕ್ಕಂಥದ್ದು. ಯಾರು ಹೊಸವಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಈ ವಿಡಿಯೋ ಹೈಯೆಸ್ಟ್ ಲೈಕ್ ಪಡೆದಿರ್ತಕ್ಕಂತಹ ವಿಡಿಯೋ ಮಾಡ್ತೀವಿ ಅಂತಕ್ಕಂಥ ಒಂದು ಚಾಲೆಂಜ್ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ಲೈಕ್ ಮಾಡಿ. ಓಕೆ, ಅದೇ ರೀತಿಯಾಗಿ ಶೇರು ಮಾಡಿರಿ. ಯಾಕಂದ್ರೆ ನಿಮ್ಮ ಫ್ರೆಂಡ್ಸ್ ಬಹಳಷ್ಟು ಜನ ಏನು ಮಾಡ್ತಿರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಓದ್ತಿರ್ತಾರೆ, ಅವ್ರಿಗೂ ಕೂಡ ಏನು ಮಾಡಲಿ, ತಲುಪಲಿ ವಿಡಿಯೋ ಅಂತಕ್ಕಂಥದ್ದು. ಓಕೆ, ಒಂದು ಕೋಟ್ ಮೂಲಕ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಕೋಟ್, ಉಸೇನ್ ಬೋಲ್ಟ್ ಅಂತಕ್ಕಂಥ ಒಬ್ಬ ಓಟಗಾರ ಹೇಳ್ತಾನ, ಐ ರನ್ 4 years to reach 9 seconds. ಓಕೆ, ಅವ್ ಏನ್ ಮಾಡ್ತಾನ, 4 ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿದಾಗ ಒಂದು ಒಲಿಂಪಿಕ್ದಾಗ 9 ಸೆಕೆಂಡ್ ಒಳಗೆ ಓಡಾಕ ಏನ್ ಮಾಡ್ತಾನ, ಅಷ್ಟೊಂದು ಪರಿಶ್ರಮವನ್ನು ಪಟ್ಟಿರ್ತಾರ 9 ಸೆಕೆಂಡಿಗೋಸ್ಕರ. ಹೌದಾ? ಯಾಕೆ ಟುಡೇಸ್ ಜನರೇಷನ್, ವೈ ದ ಟುಡೇಸ್ ಜನರೇಷನ್ ಲೀವ್ ಇಟ್ ವಿದಿನ್ 2 months? ಯಾಕೆ ಎರಡೇ ತಿಂಗಳಲ್ಲಿ ಒಂದು ಸಕ್ಸಸ್ ಬೇಕು ಅಂತಕ್ಕಂತಹ ಅಜಂಪ್ಷನ್ ಅಲ್ಲಿ ನಾವು ಬದುಕ್ತಾ ಇದೀವಿ ಅಂತಕ್ಕಂಥದನ್ನ ಹೇಳ್ತಾರ. ಓಕೆ ಸರಿ ಫ್ರೆಂಡ್ಸ್, ಬಹಳಷ್ಟು ವೇಳೆಯನ್ನು ವೇಸ್ಟ್ ಮಾಡದೆ ಏನ್ ಮಾಡೋಣ, ವಿಡಿಯೋ ಒಳಗೆ ಹೋಗೋಣ. ಏನಿದೆ ಫಸ್ಟ್ ಕ್ವಶನ್ ನೋಡ್ರಿ. ಈ ಒಂದು ಕ್ಲಾಸಸ್ ಒಳಗೆ ಬರೀ ರಿಪೀಟೆಡ್ ಕ್ವಶನ್ಸ್ಗಳು ಯಾವ ತರ ಆಗ್ಯಾವ ಅಂತಕ್ಕಂಥದ್ದು ರಿಪೀಟ್ ಮಾಡ್ತಿರ್ತೀನಿ. ಓಕೆ, ಸ್ಟೆನೋ 2021 ನವೆಂಬರ್ನಲ್ಲಿ ಆಗಿರ್ತಕ್ಕಂತಹ ಕ್ವಶನ್ ಇದು. ಯಾವ ಕ್ವಶನ್ ಓದ್ರಿ ಒಮ್ಮೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ಡ್ ಸೆಗ್ಮೆಂಟ್. ಓಕೆ, ಇಲ್ಲಿ ಅಂಡರ್ಲೈನ್ಡ್ ಸೆಗ್ಮೆಂಟ್ ಯಾವುದು? ಅಂಡರ್ಲೈನ್ ಸೆಗ್ಮೆಂಟ್ ಯಾವ್ದಂದ್ರ ಹ್ಯಾವ್ ಯು ಅಂತಕ್ಕಂಥದ್ದು ಅಂಡರ್ಲೈನ್ ಸೆಗ್ಮೆಂಟ್ ಇರ್ತದ. ಎಸ್, ಆಮೇಲೆ ಯಾವುದೇ ಆಪ್ಷನ್ ಕರೆಕ್ಟ್ ಇಲ್ಲ ಅಂದ್ರೆ ನೋ ಸಬ್ಸ್ಟಿಟ್ಯೂಷನ್ ಮಾಡ್ರಿ ಅಂತಕ್ಕಂಥದ್ದು ಹೇಳ್ತಾರೆ. ಕ್ವಶನ್ ಓದ್ರಿ. ಇದ ಕ್ವಶನ್ ನಿಮ್ ಏನೈತಿ, ಯು ಹ್ಯಾವ್ ಬುಕ್ಡ್ ಯುವರ್ ಸೀಟ್ಸ್ ಇನ್ ದ ನೆಕ್ಸ್ಟ್ ಫ್ಲೈಟ್. ಓಕೆ, ಹ್ಯಾವ್ ಯು ಅಂತಕ್ಕಂಥದ್ದು ಇದು ಒಂದು ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ಯಾವುದು? ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಪ್ಷನ್ ನೋಡ್ರಿ, ಹ್ಯಾವಂಟ್ ಯು ಇದೆ, ಡಿಡ್ ಯು ಇದೆ, ನೋ ಸಬ್ಸ್ಟಿಟ್ಯೂಷನ್ ಇದೆ, ಇಸಂಟ್ ಇಟ್ ಇದೆ. ಓಕೆ, ಈ ಒಂದು ಕ್ವಶನ್ ಟ್ಯಾಗ್ ಇಂದ ಲಾಸ್ಟ್ ಒಂದು 4 ದಿನಗಳ ಹಿಂದೆ ಒಂದು ಕ್ವಶನ್ ಟ್ಯಾಗ್ ಮೇಲೆ ಒಂದು ವಿಡಿಯೋ ಮಾಡೀನಿ, ನೋಡ್ಬರ್ರಿ. ಇದು ಕ್ವಶನ್ ಸಾಲ್ವ್ ಆಗ್ಲಿಕ್ಕೆ ನೀವು ಹೇಳಿದ್ ಕೇಳ್ತಾರೆ. ಓಕೆ, ಆಲ್ವೇಸ್ ಯು ಹ್ಯಾವ್ ಟು ಟಚ್ ವಿತ್ ಯುವರ್ ಸ್ಟಡೀಸ್. ಎಂದೂ ಲುಕ್ಸಾನ್ ಆಗೋದಿಲ್ರಿ, ಸ್ಟಡಿ ಮಾಡಿದ್ದ ಮಾಡ್ಲೇಬೇಕು. ನೋಡ್ರಿ, ಈಗ ಇಲ್ಲಿ ಏನಾಗೈತೆ ಅಂದ್ರೆ ಸ್ಟೇಟ್ಮೆಂಟ್ ಎದ್ರೊಳಗೆ ಐತಿ, ನಮ್ಮ ಸ್ಟೇಟ್ಮೆಂಟ್ ಎದ್ರೊಳಗೆ ಐತಿ ಅಂದ್ರೆ ಒಂದು ಪಾಸಿಟಿವ್ ಒಳಗೆ ಸ್ಟೇಟ್ಮೆಂಟ್ ಐತಿ ಅಂದ್ಮೇಲೆ ನಮ್ದು ಏನ್ ಬರ್ಬೇಕ್ರಿ, ಕ್ವಶನ್ ಟ್ಯಾಗ್ ಏನ್ ಬರ್ಬೇಕು, ನೆಗೆಟಿವ್ ಬರ್ಬೇಕು. ಓಕೆ, ಕ್ವಶನ್ ಟ್ಯಾಗ್ ನ ಹೆಂಗ್ ಬರೀತೀರಿ? ಒಂದು ಹೆಲ್ಪಿಂಗ್ ವರ್ಬ್ ತಗೊಳ್ತೀರಿ, ಅದ್ರ ಜೊತೆಗೆ ಏನಿರ್ತೈತಿ, ಪ್ರನೌನ್ ಇರ್ತೈತಿ, ಅದ್ರ ಜೊತೆಗೆ ಏನಿರ್ತೈತಿ, ಒಂದು ಕ್ವಶನ್ ಮಾರ್ಕ್. ಹೌದಾ? ಹಂಗಿತ್ತಂದ್ರೆ ಇಲ್ಲಿ ಪಾಸಿಟಿವ್ ಐತೆ ಅಂದ್ಮೇಲೆ ಇಲ್ಲಿ ಹ್ಯಾವ್ ತಗೋರಿ. ಹ್ಯಾವ್ ಇದ್ದಿದ್ದು ಏನಾಕೈತ್ರಿ, ಹ್ಯಾವ್ ಇದ್ದಿದ್ದು ಶಾರ್ಟ್ಕಟ್ ಆಗಿ ಬರೀತೀರಿ, ಹ್ಯಾವಂಟ್ ಹಾಕೈತಿ. ಯು ಇದ್ದಿದ್ದು ಇವನ್ನ ಕ್ಯಾರಿ ಆಗ್ತದ. ಇದು ಆಪ್ಷನ್ ಒಳಗೆ ಐತೋ ಇಲ್ಲ? ಇದು ಆಪ್ಷನ್ ಒಳಗೆ ಐತೋ ಇಲ್ಲ? ಎಸ್ ಸರ್, ಇದೇ ಸರ್, ಇದು ಒಂದೇ ಆನ್ಸರ್ ಐತಿ ನೋಡ್ರಿ ಸರ್. ಎಸ್, ದಿಸ್ ಈಸ್ ದ ಆನ್ಸರ್. ಹ್ಯಾವ್ ಯು ಇದ್ದಿದ್ದು ಏನಾಕೈತ್ರಿ, ಹ್ಯಾವಂಟ್ ಯು ಹಾಕಿ. ಓಕೆ, ಹಂಗಿದ್ರೆ ಗೆಳೆಯರೆ ಒಂದು ಏನ್ ಮಾಡ್ತೀನಿ, ನಿಮ್ಗ ಒಂದು ಕ್ವಶನ್ ಅನ್ನು ಕೊಡ್ತೀನಿ. ಆ ಕ್ವಶನ್ ಏನ್ ಅಂತಕ್ಕಂಥದ್ದನ್ನ ನೋಡ್ರಿ, ನೀವು ಆನ್ಸರ್ ಮಾಡ್ಬೇಕು. ಅದಕ್ಕೆ ಯಾರ್ಯಾರು ಮಾಡ್ತಾರೆ ನೋಡೋಣ ಒಂದು ಕ್ವಶನ್. ಎಸ್, ರಾಮು ಡಿಡ್ ನಾಟ್ ಗೋ ಟು ಸ್ಕೂಲ್. ರಾಮು ಡಿಡ್ ನಾಟ್ ಗೋ ಟು ಸ್ಕೂಲ್. ಕ್ವಶನ್ ಟ್ಯಾಗ್ ಏನ್ ಬರ್ತದೆ ಅಂತಕ್ಕಂಥದನ್ನ ಇದಕ್ಕೆ ಏನ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಡನ್. ಓಕೆ, ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. Yes, next question. Select the most appropriate expressive given sentence in the reported speech. ಅಂದ್ರೆ ಡೈರೆಕ್ಟ್ ಸ್ಪೀಚು ಇಂಡೈರೆಕ್ಟ್ ಸ್ಪೀಚ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ವಶನ್ ಇದು. ಹೌದಾ? ಓದ್ರಿ ಕ್ವಶನ್. ಡೇವಿಡ್ ಸೇಡ್ ಅಂತಕ್ಕಂಥದ್ದು ಇಂಟು ಇನ್ವೈಟೆಡ್ ಕಾಮ ಒಳಗೆ ಬಂದಿತ್ತಂದ್ರೆ ಇದು ಡೈರೆಕ್ಟ್ ಸ್ಪೀಚ್ ಐತಿ. ನೀವೇನ್ ಕಂಡುಹಿಡಿಬೇಕು, ಇಂಡೈರೆಕ್ಟ್ ಸ್ಪೀಚ್ ಕಂಡುಹಿಡಿ. ಡೇವಿಡ್ ಸೇಡ್, ಕ್ಯಾನ್ ಸಮ್ವನ್ ಪ್ಲೀಸ್ ಎಕ್ಸ್ಪ್ಲೇನ್ ವಾಟ್ ಈಸ್ ಗೋಯಿಂಗ್ ಆನ್? ಓಕೆ, ಇಲ್ಲಿ ನೋಡ್ರಿ, ಯಾವಾಗ್ಲೂ ನಾವು ರೂಲ್ಸ್ ನೆನಪಿಟ್ಕೊಡ್ರಿ. ಇದು ಕ್ಯಾನ್ ಅಂತಕ್ಕಂಥ ಮಾಡೆಲ್ ವರ್ಬ್ ಬಂತಂದ್ರ ನೀವು ಆಪ್ಷನ್ ಒಳಗೆ ಏನಿರ್ಬೇಕು, ಒಂದು ಕುಡ್ ಇರ್ಬೇಕು. ಏನಿರ್ಬೇಕ್ರಿ, ಕ್ಯಾನ್ ಬಂತ ಒಂದು ಏನಿರ್ಬೇಕ್ರಿ, ಕುಡ್ ಇರ್ಬೇಕು. ಎಲ್ಲೆಲ್ಲಿ ಕುಡ್ ಐತಿ ನೋಡ್ರಿ, ಎಲ್ಲೆಲ್ಲಿ ಕುಡ್ ಐತ್ರಿ? 1 ಐತ್ರಿ, 2 ಐತಿ. ಹೌದಾ? 1 ಕುಡ್ 2 ಐತಿ. ಇಲ್ಲಿ ಏನೈತ್ರಿ, ಕ್ಯಾನ್ ಐತಿ, ತೆಗೆದೋಗಿರಿ. ಇಲ್ಲಿ ಏನೈತ್ರಿ, ಕ್ಯಾನ್ ಐತ್ರಿ, ಕಾನ್ ಮುಚ್ಚಿ ತೆಗೆದೋಗಿರಿ. ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ, ಯಾರು ಬರ್ತಾರ ನೋಡೋಣ, ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಹೌದಾ? ಈ ತರನಾಗಿರ್ತಕ್ಕಂಥ ಮಾಡೆಲ್ ವರ್ಬ್ಸ್ ಮೊದಲಿಗೆ ಬಂದಾಗ ಏನಾಗ್ತದ, ಕ್ವಶನ್ ಮಾರ್ಕ್ ಆಕತ್. ಏನಾಕೈತ್ರಿ, ಕ್ವಶನ್ ಮಾರ್ಕ್. ಕ್ವಶನ್ ಆಕೈತದ. ಕ್ಯಾನ್ ಅಂತಕ್ಕಂಥದ್ದು ಮೊದಲು ಬಂದ ಕ್ವಶನ್ ಬಂದಾಗ ನಾವೇನ್ ಬಳಸ್ತೀವಿ, ಇಫ್ ಬಳಸ್ತೇವೆ, ಇಲ್ಲಾಂದ್ರೆ ಏನ್ ಬಳಸ್ತೀವ್ರಿ, ವೆದರ್ ಅಂತಕ್ಕಂಥದನ್ನ ಬಳಸ್ತೀವಿ. ಇಫ್ ಆರ್ ವೆದರ್. ಎಲ್ಲೆಲ್ಲಿ ಐತಿ ನೋಡ್ರಿ, ಇಫ್ ಇಲ್ಲೈತಿ, ಇಲ್ಲೂ ವೆದರ್ ಐತಿ. ಇಫ್ ವೆದರ್ ಎರಡರಾಗ ಒಂದು ಬಳಸ್ಬೇಕು. ಅದು ನಮ್ಮ ರೂಲ್ಸ್ ಹಂಗೈತಿ. ಹೌದಾ? ನೀವು ಡೈರೆಕ್ಟ್ ಇಂಡೈರೆಕ್ಟ್ ಮುಂದೆ ಬರುವ ದಿನಗಳಲ್ಲಿ ಅದ್ರ ಮೇಲೆ ಒಂದು ಕ್ಲಾಸ್ ಮಾಡ್ತೀನಿ, ಡೋಂಟ್ ವರಿ.
ಈಗ ನಾವೇನ್ ನೋಡಿದ್ವು ಕ್ಯಾನ್ ನೋಡಿದ್ವು, ನೆಕ್ಸ್ಟ್ ವೆದರ್ ಅಥವಾ ಇಫ್ ಐತಿಲ್ಲೋ ನೋಡ್ಬೇಕು. ಹೌದಾ? ಐತ್ರಿ? ಎಸ್. ಎರಡೂದ್ರಾಗೂ ಐತಂದ್ರೆ ಎರಡು ಏನೋ ಐತಪ್ಪ, ಕನ್ಫ್ಯೂಸ್ ಮಾಡ್ಯಾನ ಕ್ವಶನ್. ನೆಕ್ಸ್ಟ್ ಬನ್ನಿ, ಇಲ್ಲಿ ಇರ್ತಕ್ಕಂತಹ ಟೆನ್ಸ್ ವಾಟ್ ಈಸ್ ಗೋಯಿಂಗ್ ಆನ್ ಅಂತಕ್ಕಂಥದ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ಯದ. ಪ್ರೆಸೆಂಟ್ ಆಮ್ ಈಸ್ ಆರ್ ಬಂತಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಆಗ್ತದೆ, ಅಕ್ಕದ ಇಲ್ಲೋ? ಹಂಗಿದ್ದಾಗ ಪ್ರೆಸೆಂಟ್ ಕಂಟಿನ್ಯೂಸ್ ನಮ್ದು ರೂಲ್ಸ್ ಏನೈತಿ? ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗೆ ಇದ್ದಿ ಅಂದ್ರೆ ಮಾಮಾನಿ ಎದ್ರಾಗ ಚೇಂಜ್ ಆಕಿ, ಪಾಸ್ಟ್ ಕಂಟಿನ್ಯೂಸ್ ಒಳಗೆ ಚೇಂಜ್ ಆಗ್ಬೇಕು, ಹಳ್ಯಾ ಮಾವ ಇದ್ದಂಗೆ. ಹೌದಾ? ಪ್ರೆಸೆಂಟ್ ಕಂಟಿನ್ಯೂಸ್ ಇಲ್ಲಿ ಐತಿ, ಇಲ್ಲಿ ಜಿಗಿ ಗುಡ್ಕ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಬರುತ್ತೆ. ಹಂಗ ಬರ್ಬೇಕಂದ್ರೆ ಏನಾಕೈತಿ? ಹಂಗ ಬರ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರ ಇದ್ರೊಳಗೆ ಪಾಸ್ಟ್ ಕಂಟಿನ್ಯೂಸ್ ಒಳಗೆ ವಾಸ್ ಮತ್ತು ವರ್ ಬರ್ತದೆ. ಯಾವ ಬರ್ತಾವ್ರಿ? ವಾಸ್ ಬರ್ತದ, ವರ್ ಬರ್ತದ. ಸೆಂಟೆನ್ಸ್ ಅನ್ನು ನೋಡು, ಎಕ್ಸ್ಪ್ಲೇನ್ ವಾಟ್ ವಾಸ್ ಗೋಯಿಂಗ್ ಆನ್ ಅಂತಕ್ಕಂಥದ್ದು ಇಲ್ಲಿ ಐತಿ, ಇಲ್ಲಿ ಏನೈತ್ರಿ ವಾಟ್ ಈಸ್ ಗೋಯಿಂಗ್ ಆನ್ ಅಂತಕ್ಕಂಥದ್ದು. ಇಲ್ಲಿ ಈಸ್ ಇರೋ ಕಾರಣಕ್ಕೆ ಎರಡು ಸೇಮ್ ಅದಾವ, ಬರುವುದಿಲ್ಲ. ಇಲ್ಲಿ ಟೆನ್ಸ್ ಚೇಂಜ್ ಆಗೈತಿ, ಹಂಗಿದ್ರೆ ನಮ್ಮ ಆನ್ಸರ್ ಏನಾಕೈತಿ? ಮೂರನೇದಾಕೈತಿ. ನೋಡ್ರಿ ಯಾವ ತರನಾಗಿರ್ತಕ್ಕಂಥ ಅನಲೈಸ್ ಮಾಡ್ಬೇಕು ನೋಡ್ರಿ. ಸ್ಟೆನೋ ನವೆಂಬರ್ 2021 ಆಗಿರ್ತಕ್ಕಂಥ ಕ್ವಶನ್ ಇದು. ಅನಾಲಿಸಿಸ್ ಮಾಡ್ತಕ್ಕಂಥದ್ದು ಯಾವ ರೀತಿ ಇರ್ಬೇಕಂದ್ರೆ ಮೈಂಡ್ ಫುಲ್ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಬೇಸಿಕ್ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ ಏನ್ ಬರ್ತದೆ ಇಲ್ಲಿ ಇರ್ತಕ್ಕಂಥ ವರ್ಡ್ದು ಆಂಟೋನಿಮ್ ಅಂದರೆ ಅಪೋಸಿಟ್ ವರ್ಡ್. ಅಪೋಸಿಟ್ ವರ್ಡ್ ಗಿವನ್ ವರ್ಡ್ ಯಾವ್ದಂದ್ರೆ ಶ್ರಿಂಕ್ ಅಂತಕ್ಕಂಥ ವರ್ಡ್. ಓಕೆ, ಶ್ರಿಂಕ್ ಅಂತಕ್ಕಂತಹ ವರ್ಡ್ ಕೊಟ್ಟ. ಹಂಗಂದ್ರೆ ಏನ್ರಿ ಶ್ರಿಂಕ್ ಅಂದ್ರ? ಕ್ರೌಚ್. ಕ್ರೌಚ್, CROUCH. ಕ್ರೌಚ್ ಅಂದ್ರೆ ಏನ್ರಿ? ಕ್ರೌಚ್ ಅಂದ್ರೆ ಏನ್ರಿ? ಕುಗ್ಗಿಸು. ಏನ್ ಮಾಡೋದ್ರಿ? ಕುಗ್ಗಿಸು ಮಾಡ್ಬೇಕ, ಕುಗ್ಗಿಸು ಅಂತಕ್ಕಂಥದ್ದು. ಕುಗ್ಗಿಸು, ಹಿಗ್ಗಿಸು. ಹಿಗ್ಗಿಸು ಅಂತಕ್ಕಂಥದ್ದು ಬಂದಾಗ ಏನ್ ಬರ್ತೈತ್ರಿ? ವಿಸ್ತಾರವಾಗಿರ್ತಕ್ಕಂಥದ್ದು, ಎಕ್ಸ್ಪ್ಯಾಂಡ್ ಅಂತಕ್ಕಂಥದ್ದು ಏನಾಕತಿ? ಆನ್ಸರ್ ಆಕೈತಿ. ಅಪ್ಲೈ ಮಾಡೋದು, ಭರ್ತಿ ಮಾಡೋದು ಅಲ್ಲ. ಸಪ್ಲೈ ಮಾಡೋದು, ಒಂದ್ ಕಡೆ ಸಪ್ಲೈ ಮಾಡೋದು. ರೆಸ್ಯೂಮ್ ಮಾಡೋದು, ಸಂಗ್ರಹ ಮಾಡೋದು ಅಲ್ಲ. ಈಗ ರೆಸ್ಯೂಮ್ನೇಟ್ ಮಾಡೋದು, ಸಂಗ್ರಹ ಮಾಡೋದು ಅದಂತೆ ಆನ್ಸರ್ ಅಲ್ಲ. ಎಕ್ಸ್ಪ್ಯಾಂಡ್, ಶ್ರಿಂಕ್. ಶ್ರಿಂಕ್, ಎಕ್ಸ್ಪ್ಯಾಂಡ್. ಶ್ರಿಂಕ್, ಎಕ್ಸ್ಪ್ಯಾಂಡ್, ಎಕ್ಸ್ಪ್ಯಾಂಡ್, ಶ್ರಿಂಕ್. ಡನ್ ಡನ್ ತಿಳಿದಂತ ಅನ್ಕೋತಾ ಇದ್ದೀನಿ. ಎಸ್. ಸ್ಟೆನೋದಲ್ಲಿ ಆಗಿರ್ತಕ್ಕಂಥ ಕ್ವಶನ್. ನಮ್ಮ ಫಾಲೋವರ್ಸ್ ಒಬ್ರು ಭುವನೇಶ್ವರಿ ಅಂತಕ್ಕಂಥವ್ರು, ನಮ್ಮ ಸಬ್ಸ್ಕ್ರೈಬರು, ಪ್ರತಿಯೊಂದು ಕ್ಲಾಸ್ನಲ್ಲಿ ಸರ್ ಸ್ಟೆನೋ ಇದ್ದಿದ್ದು ಏನೋ ಒಂದು ಕ್ಲಾಸ್ ಮಾಡ್ರಿ ಸರ್, ಸ್ಟೆನೋ ಮೇಲೆ ಆಗಿರ್ತಕ್ಕಂಥ ಕ್ವಶನ್ ಮಾಡ್ರಿ ಅಂದರು. ಎಸ್, ಮಾಡಿದ್ವಿ ನೋಡಿ ಮೇಡಮ್. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಕರೆಕ್ಟ್ ಪ್ಯಾಸಿವ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್. ಕರೆಕ್ಟ್ ಪ್ಯಾಸಿವ್ ಫಾರ್ಮ್, ಆಕ್ಟಿವ್ ಇದ್ದಿದ್ದು ಪ್ಯಾಸಿವ್, ಪ್ಯಾಸಿವ್ ಇದ್ದಿದ್ದು ಆಕ್ಟಿವ್ ಮಾಡಕ್ ಬರ್ಬೇಕು ಪ್ರತಿಯೊಬ್ಬರಿಗೂ. ಟೆನ್ಸ್ ಬಂದಾಗ ಮಾತ್ರ ಬರ್ತದ್ರಿ ಈ ಟಾಪಿಕ್. ಯಾವಾಗ ಬರ್ತದ ಅಂದ್ರೆ ಟೆನ್ಸ್ ಬರ್ಬೇಕು. ಟೆನ್ಸ್ ಯಾಕೆ ಬರ್ಬೇಕಂದ್ರೆ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಇಲ್ಲಿ ಯಾವ ಟೆನ್ಸ್ ಬರ್ತೈತಿ, ಇಲ್ಲಿ ಪಾಸ್ಟ್ ಟೆನ್ಸ್ ಇದ್ದಾಗ ಇಲ್ಲಿ ಏನ್ ಬರ್ತೈತಿ, ಇಲ್ಲಿ ವಾಸ್ ಇದ್ದಾಗ ಇಲ್ಲಿ ಏನ್ ಬಳಸಬೇಕು, ಇವೆಲ್ಲ ಗೊತ್ತಾಗಬೇಕಂದ್ರೆ ಏನ್ ಬರ್ಬೇಕ್ರಿ? ಟೆನ್ಸ್ ಬರ್ಬೇಕು. ಟೆನ್ಸ್ ಬಂದಾದ್ಮೇಲೆ ಏನ್ ಬರ್ಬೇಕಾ? ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ಗಳು ಬರ್ಬೇಕು. ಹಂಗಿದ್ರ ವಿದ್ಯಾರ್ಥಿಗಳೇ ಈಗ ಏನ್ ಮಾಡೋದು ಅಂದ್ರೆ ಈ ಕ್ವಶನ್ ನೋಡಿ. ದ ಬಾರ್ಕಿಂಗ್ ಆಫ್ ದ ಡಾಗ್ಸ್ ಓಕ್ ಅಪ್ ದ ರೆಸಿಡೆನ್ಸ್ ಆಫ್ ದ ಸ್ಲಮ್. ಅಲ್ಲಿ ಒದರ್ತಕ್ಕಂತಹ ನಾಯಿಗಳ ಸದ್ದು ಏನಾಗ್ತದ? ರೆಸಿಡೆನ್ಸ್ ಗಳನ್ನ ಏನ್ ಮಾಡ್ತದ? ಎಬ್ಬಿಸ್ತದ. ಓಕ್ ಅಪ್. ಓಕೆ, ಏನ್ ಬಂದಿದೆ ಇಲ್ಲಿ? ಓಕ್ ಅಂತಕ್ಕಂಥದ್ದು. ಓಕ್ ಅಂತದ್ದು ಒಂದ ಕಡೆ ಬಳಸ್ತೇವೆ, ಎಲ್ಲಿ ಬಳಸ್ತೇವೆ? ವಿ2 ಅನ್ನ ಎಲ್ಲಿ ಬಳಸ್ತೇವೆ? ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ವೇಕ್, ಓಕ್, ಓಕನ್. ಓಕೆ, ಈ ತರನಾಗಿರ್ತಕ್ಕಂಥ ಇದು ಸ್ಟೆನೋ ಆಗಿರ್ತಕ್ಕಂತಹ ಕ್ವಶನ್ ಆಗಿರೋದ್ರಿಂದ ಏನಾಕೈತಿ ನೋಡೋಣ. ಆನ್ಸರ್ ಅನಾಲಿಸಿಸ್, ಆನ್ಸರ್ಗಳನ್ನ ಕಂಪ್ಯಾರಿಸನ್ ಮಾಡೋಣ. ಆಪ್ಷನ್ಸ್ ವೈಸ್ ಕಂಪ್ಯಾರಿಸನ್ ಮಾಡಿ ಕೊಡ್ತೀನಿ ನೋಡ್ರಿ. ಇಲ್ಲಿ ಓಕ್ ಅಪ್ ಅಂತಕ್ಕಂಥದ್ದು ಬಂದಾಗ ಹೌದಾ, ಯಾವ ಟೆನ್ಸ್ ಅಂತ ಹೇಳಿ ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದಾಗ ಯಥಾ ಚೇಂಜ್ ಆಗ್ಬೇಕಂದ್ರೆ ಒಂದು ಸ್ಟೆಪ್ ಮುಂದೆ ಹೋಗ್ತೈತಿ. ಓಕೆ, ಒಂದು ಸ್ಟೆಪ್ ಏನ್ ಮಾಡ್ತೇವೆ ನಾವು? ಮುಂದೆ ಹೋಗ್ತೇವೆ. ಈಗ ನಾವು ಕರೆಕ್ಟ್ ಎಲ್ಲಿ ಅದೇವು ಅಂದ್ರೆ ಬೆಳಗಾವ್ದಾಗ ಅದೇವಂತ. ಬೆಳಗಾವ್ದಾಗ ಅದೇ ಒಂದು ನಾವು ಒಂದು ಸ್ಟೆಪ್ ಮುಂದೆ ಅಂದ್ರೆ ಎಲ್ಲಿ ಹೋಗ್ತೇವೆ? ಧಾರವಾಡಕ್ಕೆ ಹೋಗ್ಬೇಕು. ಆಕ್ಟಿವ್ ಪ್ಯಾಸಿವ್ ಬೆಳಗಾವಿಯಿಂದ ಧಾರವಾಡಕ್ಕೆ ಹೋದ್ರೆ ಆಕ್ಟಿವ್ ಇಂದ ಪ್ಯಾಸಿವ್ ಆಕೈತಿ. ಧಾರವಾಡದಿಂದ ಒಂದು ಹೆಜ್ಜೆ ಹಿಂದೆ ಬಂದ್ರೆ ಅಂದ್ರೆ ಆಕ್ಟಿವ್ ವಾಯ್ಸ್ ಇಷ್ಟ. ಓಕೆ, ಡೋಂಟ್ ವರಿ, ಐ ವಿಲ್ ಟೀಚ್ ಯು ಎವ್ರಿಥಿಂಗ್. ನೆಕ್ಸ್ಟ್ ಈ ತರನಾಗಿರ್ತಕ್ಕಂಥ ಬಂದಾಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಏನಾಕೈತಿ? ವಾಸ್ ಬರ್ತದ ಅಥವಾ ವರ್ ಬರ್ತದ. ಇವೆಲ್ಲಿ ವಾಸ್ ಮತ್ತು ವರ್ ಎಲ್ಲಿ ಕಾಣ್ತಾವ ನೋಡ್ರಿ. ಇಲ್ಲಿ ಕಾಣಕತ್ತೈತಿ ಆರ್, ಇಲ್ಲಿ ಕಾಣಕತ್ತೈತಿ ಹ್ಯಾವ್, ಇಲ್ಲಿ ಕಾಣಕತ್ತೈತಿ ಹ್ಯಾಡ್ ಬಿನ್, ಇಲ್ಲಿ ಕಾಣಕತ್ತೈತಿ ನೋಡ್ರಿ ವರ್. ವಾಸ್ ವರ್ ನಲ್ಲಿ ಬಂದಿರತಕ್ಕಂತಹ ವರ್ ಯಾಕೆ ಬಂದಿತ್ತು ಅಂದ್ರೆ ಇಲ್ಲಿ ರೆಸಿಡೆನ್ಸ್ ಆಫ್ ದ ಸ್ಲಮ್. ಆ ಸ್ಲಮ್ ಅಲ್ಲಿ ಇರ್ತಕ್ಕಂತಹ ರೆಸಿಡೆನ್ಸ್ ಪ್ಲೂರಲ್ ಆಗಿರೋದ್ರಿಂದ ನಾವೇನ್ ಮಾಡಿದ್ವಿ? ವರ್ ಬರ್ದು ಓಪನ್ ಅಪ್ ಬೈ ದ ಬಾರ್ಕಿಂಗ್ ಆಫ್ ಡಾಗ್ಸ್. ಎಸ್, ದಿಸ್ ಈಸ್ ದ ಆನ್ಸರ್. ದಿಸ್ ಇಸ್ ದ ಆನ್ಸರ್ ಗೈಸ್. ನೋಡಿ ಎಷ್ಟು ಈಸಿ ಆಗಿರ್ತಕ್ಕಂಥದ್ದು. ಬರೀ ಆಪ್ಷನ್ ಡಿಲೀಟ್ ಮಾಡಿದ್ವಿ. ಹ್ಯಾಡ್ ಬಿನ್ ಬರಂಗಿಲ್ಲ. ನಡಿ ಒಂದು ಆನ್ಸರ್ ಕರೆಕ್ಟ್ ಆಗ್ಬೇಕಂತ. ಓಕೆ, ಈ ತರನಾಗಿರ್ತಕ್ಕಂಥ ಒಂದು ಕ್ವಶನ್ ಮತ್ತೆ ನೀವು ಕೊಡ್ಲೇಬೇಕು. ಈ ಆನ್ಸರ್ ಕಮೆಂಟ್ ಮಾಡ್ತೀರಿ. ಒಂದು ಕ್ವಶನ್ ಕೊಡ್ತೀನಿ, ಆನ್ಸರ್ ಕಮೆಂಟ್ ಮಾಡ್ತೀರಿ. ಎಸ್, ತಗೊಳ್ರಿ ಕ್ವಶನ್.
ರಾಜು ಈಸ್ ಈಟಿಂಗ್ ಆ್ಯನ್ ಆ್ಯಪಲ್. ಇದರ ಆನ್ಸರ್ ಯಾರಿಗೆ ಗೊತ್ತೈತಿ ಅವ್ರು ಏನು ಮಾಡ್ಬೇಕಂದ್ರೆ ಪ್ಯಾಶಿವೈಸ್ ಮಾಡ್ರಿ ಇದನ್ನೇನು ಮಾಡ್ರಿ ಪ್ಯಾಶಿವೈಸ್ ಮಾಡ್ರಿ. ಆ ಆನ್ಸರ್ನ ಏನು ಮಾಡ್ರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಆ ಆನ್ಸರ್ನ ಏನು ಮಾಡ್ಬೇಕಾ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕಾ. ಎಷ್ಟು ಜನ ತಿಳಿಸ್ತೀರಿ. ಬಟ್ ಈ ಕ್ವಶನ್ ನೋಡ್ರಿ ಆಗಿರ್ತಕ್ಕಂಥದ್ದು ಸ್ಟೆನೋ ನವೆಂಬರ್ 2021 ಕೇಳಿರ್ತಕ್ಕಂತಹ ಕ್ವಶನ್ ಇದಾಗಿರ್ತದೆ. ಓಕೆ, ಎಲ್ಲರಿಗೂ ತಿಳಿತಾ ಇದೆ ವಿಡಿಯೋ ಅಂತ ಅನ್ಕೋತಾ ಇದ್ದೀನಿ. ತಿಳಿದ್ರೆ ಅಲ್ಲೇ ಒಂದು ಲೈಕ್ ಕೊಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. Select the most appropriate option to substitute the underlined segment. Okay, underlined segment ಯಾವ್ದಂದ್ರೆ ಇದು. ಓಕೆ, ಕ್ವಶನ್ ಅನ್ನ ಓದ್ರಿ. My father promised to be bringing a new mobile phone for me. ಓಕೆ, ನ್ಯೂ ಮೊಬೈಲ್ ಫೋನ್ ಫಾರ್ ಮೀ. ಈ ತರನಾಗಿರ್ತಕ್ಕಂಥದ್ದು ಬಂದಾಗ ನೀವೇನು ಬಳಸ್ಬೇಕಂದ್ರೆ ಇದು ಪೂರ ಏನಾಗ್ತದ ಅಂಡರ್ಲೈನ್ ಮಾಡಿರ್ತಾರೆ. ಯಾವಾಗ ಏನು ಬಳಸ್ಬೇಕಂದ್ರೆ ಇಲ್ಲಿ V3 ಅಂತಕ್ಕಂಥದ್ದು ಬಂದಿರ್ತದ. V3 ಅಂತಕ್ಕಂಥ ಆಲ್ರೆಡಿ ಬಂದಿರ್ತದೆ. ಇದ್ರ ಜೊತೆಗೆ ಇಲ್ಲಿ ಏನು ಬರ್ತಾರೆ ಅಂದ್ರೆ 2 ಬಂತಂತ ತಿಳ್ಕೊರಿ. ಇಲ್ಲಿ ಏನು ಬಂತ್ರಿ 2 ಬಂತಂದ್ರೆ ಅದ್ರ ನೆಕ್ಸ್ಟ್ ಇರ್ತಕ್ಕಂತಹ ವರ್ಡ್ ಯಾವಾಗಿರ್ಬೇಕು ಎತ್ತರಾಗಿರ್ಬೇಕು V1 ದಾಗಿರ್. ಓಕೆ, V1 ದಾಗಿರ್ಬೇಕು. V1 ದಾಗಿ ಇರ್ಬೇಕಂದ್ರೆ V1 ದಾಗಿ ಯಾವ್ದ ನೋಡ್ರಿ ಫಾರ್ ಬ್ರಿಂಗಿಂಗ್ ಅಂತಿ ಬರಂಗಿಲ್ಲ. ಟು ಹ್ಯಾವ್ ಬ್ರಾಟ್ ಅಂತಿ ನೋ ಚಾನ್ಸ್. ಆಲ್ರೆಡಿ V3 ಅನ್ನ ಯೂಸ್ ಮಾಡಿದ್ದೀವಿ, ಆಲ್ರೆಡಿ V3 ಅನ್ನ ಬಳಸಿಬಿಟ್ಟೆವು. ಹಂಗಿತ್ತಂದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಇಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಬ್ರಿಂಗ್ ಜೊತೆಗೆ ಬರ್ತಕ್ಕಂತಹ V1 ಏನಿದೆ ದಿಸ್ ಈಸ್ ದ ಆನ್ಸರ್. ದಟ್ ಈಸ್ ದ ಆನ್ಸರ್. ಓಕೆ, ಟು ಬ್ರಿಂಗ್ ಅಂತಕ್ಕಂಥದ್ದು 2 ಜೊತೆಗೆ V1 ಬಂದ್ರೆ ನಮ್ಮ ಒಂದು ರೂಲ್ ಕಂಪ್ಲೀಟ್ ಆಗ್ತದೆ. ಓಕೆ, ಒಂದು ರೂಲ್ ಕಂಪ್ಲೀಟ್ ಆಗ್ತದೆ. ಸ್ಟೆನೋ 2021 ಆಗಿರ್ತಕ್ಕಂತಹ ಕ್ವಶನ್ ಇದು. ಓಕೆ, ಈ ತರನಾಗಿರ್ತಕ್ಕಂತಹ ಒಂದು ಕ್ವಶನ್ ಅನ್ನ ನೀವೇನ್ ಮಾಡ್ಬೇಕಾ ಲಕ್ಷ ಕೊಟ್ಟು ನೋಡ್ಬೇಕ್ರಿ. ಇದನ್ನ ಲಕ್ಷ ಕೊಟ್ಟು ನೋಡಿದಾಗ ಮಾತ್ರ ಏನಾಕೈತಿ ಈ ಕ್ವಶನ್. ಓಕೆ, ಇಲ್ಲಿ ಈ ಕ್ವಶನ್ ಏನು ದುರಂಧರ್ ಕ್ವಶನ್ ಅಂತ. ಏನ್ ಕ್ವಶನ್ ಇರದ ದುರಂಧರ್ ಕ್ವಶನ್. ಯಾವ ಕ್ವಶನ್ ನೋಡಿ, ಇಫ್ ಐ ಡ್ಯಾಶ್ ಅ ಬರ್ಡ್ ಫಾರ್ಮ ಇಲ್ಲೇ ಕಂಟಿನ್ಯೂ ಮಾಡಿರ್ತಾನೆ. ಐ ವುಡ್ ಫ್ಲೈ ಇನ್ ದ ಸ್ಕೈ. ಈ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಬರ್ತಕ್ಕಂಥ ಆಪ್ಷನ್ ಕೊಡ್ತೀನಿ ನೋಡ್ರಿ. ವಾಸ್ ಬರ್ತೈತು, ವರ್ ಬರ್ತೈತು, ಆಮ್ ಬರ್ತೈತು, ಹ್ಯಾವ್ ಬರ್ತೈತು. ಓಕೆ, ಈ ತರ ಆಪ್ಷನ್ ಅನ್ನ ಕಮೆಂಟ್ ಮಾಡ್ರಿ. ಅಲ್ಲಿ ಏನ್ ಮಾಡ್ರಿ ಕಮೆಂಟ್ ಮಾಡೋ ಮುಂದೆ ನಂಗೂ ಕನ್ಫ್ಯೂಸ್ ಆಗ್ಬಾರ್ದು. ದುರಂಧರ್ ಅಂತ ಬರೀರಿ, ದುರಂಧರ್ ಆನ್ಸರ್ ಅಂತ ಬರೀರಿ ಮಾಡ್ರಿ. ಓಕೆ, ನೆಕ್ಸ್ಟ್ ಮತ್ತೆ ಟಾಕ್ಸಿಕ್ ಆನ್ಸರ್ ಅಂತ ಕೊಡ್ತಾನೆ. ವಾಟ ತಲೆ ಕ್ವಶನ್ ಕೊಡ್ತೀನಿ, ತಲೆ ಕಡಿಸ್ಕೋಬೇಡ್ರಿ. ಎಸ್, ಈ ಆನ್ಸರ್ ನಿಮ್ಗೆ ತಿಳಿತಂತ ಅನ್ಕೋತಾ ಇದ್ದೀನಿ ಕ್ವಶನ್. ನೆಕ್ಸ್ಟ್ ನೋಡೋಣ. Select the most appropriate option to substitute the underlined segment. Okay, underlined segment ಯಾವ್ದಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಅಂಡರ್ಲೈನ್ ಸೆಗ್ಮೆಂಟ್ ಆಗ್ತದೆ. ಓಕೆ, if there is no need to you have to choose no substitution answer. ಇದು ಯಾವಾಗ ಕೇಳಿದ ಕ್ವಶನ್ ಸ್ಟೆನೋ 2021 ಕೇಳ್ತಕ್ಕಂಥ ಕ್ವಶನ್. ಓಕೆ, ಎಲ್ಲ SSC ಎಕ್ಸಾಮ್ ಎಲ್ಲಕ್ಕೂ ಬರ್ತಾವ್ರಿ ಕ್ವಶನ್ಸ್. ನೀವು ಚಂದ ನಮಗೆ ಸ್ಟಡಿ ಮಾಡಿದ್ರೆ ಎಲ್ಲಕ್ಕೂ ಹೆಲ್ಪ್ ಆಕೈತಿ. ಇದಕ್ಕೆ ಆಗೋಲ್ಲ ಅಂತ ಹೇಳಿಲ್ಲ. ಈ ತರನಾಗಿರ್ತಕ್ಕಂಥ ಅಲ್ಲಿಯೂ ಆಗ್ತಾವ ರಿಪೀಟ್, ಅಲ್ಲಿ ಇಲ್ಲಿ ಆಗ್ತಾವ. No worries about any questions. You have to concentration on concept ಗೊತ್ತಿದ್ರೆ king of concept ಗೊತ್ತಿದ್ರೆ ಏನವ king of. Next note, I am decided to buy a globe for your birthday. Okay, ಇಲ್ಲಿ ನೋಡ್ರಿ ಇಲ್ಲಿ ಆಲ್ರೆಡಿ ಡಿಸೈಡೆಡ್ ಅಂತ ಕೊಟ್ಟಾಗ ಇಲ್ಲಿ ಯಾಕೆ ಬರ್ತದೆ ತಪ್ಪೈತೆ ಸೆಂಟ್. ಓಕೆ, ಯಾವಾಗ V3 ಬರ್ತದ ಅದರ ಜೊತೆಗೆ ಏನ್ ಬಳಸ್ತೀರಿ ಅಂದ್ರೆ ಹ್ಯಾವ್ ಬಳಸ್ತೀರಿ ಅಥವಾ ಏನ್ ಬಳಸ್ತೀರಿ ಹ್ಯಾಸ್ ಬಳಸ್ತೀರಿ. ಹ್ಯಾಸ್ ಹ್ಯಾವ್ ಜೊತೆಗೆ V3 ಬರ್ತೈತಿ. ಇಲ್ಲಿ ಹ್ಯಾವ್ ಡಿಸೈಡಿಂಗ್ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ಆಮ್ ಡಿಸೈಡು ಬರಂಗಿಲ್ಲ. ನೋ ಸಬ್ಸ್ಟಿಟ್ಯೂಷನ್ ಅಂತ ಇಲ್ವೇ ಇಲ್ಲ. ಇದ ಆನ್ಸರ್ ಆಗ್ತದೆ. ಓಕೆ, ಐ ಬಂದಾಗ ಹ್ಯಾವ್ ಬರ್ದ್ರಿ. ಬಟ್ ಇಲ್ಲಿ ಹಿ ಬಂದಿತ್ತಂದ್ರ ಹ್ಯಾಸ್ ಡಿಸೈಡೆಡ್ ಅಂತಕ್ಕಂಥದ್ದು ಆಗ್ತದೆ. ಓಕೆ, ಐ ಬಂದಿರೋದ್ರಿಂದ ಏನ್ ಬಂತಲ್ಲಿ ಹ್ಯಾವ್ ಬಂತು. ನಮ್ಮ ಆನ್ಸರ್ ರೈಟ್ ಆಯ್ತು. ದಿಸ್ ಈಸ್ ಅವರ್ ಆನ್ಸರ್. ಚಾಟ್ ಪಾಟ್ ಪಟ ಪಟ್. ಓಕೆ, ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೊಳಕತ್ತೀನಿ. ನೆಕ್ಸ್ಟ್ ಕ್ವಶನ್. Identify the segment in the sentence which contains a grammatical error. These girls have been living in this flat since 5 years. This is also Steno 2021 question. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂತಹ ಕ್ವಶನ್ಗಳು ಕೇಳೋಣ. The girls have been living in this flat since 5 years ಅಂದಾಗ ಎಲ್ಲಿ ತಪ್ಪೈತಿ ಎಲ್ಲಿ ಹೇಳ್ತೀರಿ ನೋಡ್ರಿ. ಕಣ್ಣು ಮುಚ್ಚಿ ಎಲ್ಲಿ ತಪ್ಪೈತಿ ಇಲ್ಲಿ ತಪ್ಪೈತಿ. ಇದ ನಮ್ಮ ಆನ್ಸರ್. ಓಕೆ, ಯಾಕೆ 5 ವರ್ಷ 5 ವರ್ಷ ಗೊತ್ತಿಲ್ಲ ಅಂದಾಗ ಏನ್ ಬರ್ಬೇಕಲ್ಲೇ ಫಾರ್ ಗೊತ್ತಿಲ್ಲ ಅಂದಾಗ ಏನ್ ಬರ್ಬೇಕು ಫಾರ್ ಬರ್ಬೇಕು. ಸಿನ್ಸ್ ಅಂತ ಯಾವಾಗ ಬರ್ಬೇಕು 2019 ಬಗ್ಗೆ ಮಾತಾಡತ್ತೀಯಾ ಸಿನ್ಸ್ ಅಂತ ಅವಾಗ ಬರ್ಲಿ ಸಿನ್ಸ್.
ಇಲ್ಲಿ ಏನೂ ಗೊತ್ತಿಲ್ಲ, ಯಾವ ತಿಂಗಳು ಯಾವ 5 ವರ್ಷ ಅನ್ನೋದು ಗೊತ್ತಿಲ್ಲ ಅಂದಾಗ ಅಲ್ಲಿ ಫಾರ್ ಬಳಸಬೇಕು. ದಟ್ ಈಸ್ ಅವರ್ ಆನ್ಸರ್. ಓಕೆ, ಎಸ್. ಈಗ ನೋಡ್ರಿ ಒಂದು ಏನು ಕೊಡ್ತಾನಂದ್ರೆ ಈಗ ಟಾಕ್ಸಿಕ್ ಕ್ವಶನ್, ಟಾಕ್ಸಿಕ್ ಕ್ವಶನ್. ಓಕೆ, ಒಂದು ಟಾಕ್ಸಿಕ್ ಆಗಿರ್ತಕ್ಕಂಥ ಕ್ವಶನ್ ಕೊಡ್ತಾನೆ. ಹೇಳ್ರಿ ನೋಡೋಣ ಆನ್ಸರ್ ಏನ. ಬ್ಯೂಟಿಫುಲ್ I have a beautiful house. I have a beautiful house. ಇದರ ಕ್ವಶನ್ ಟ್ಯಾಗ್ ಏನಾಕೈತಿ, ಇದರ ಕ್ವಶನ್ ಟ್ಯಾಗ್ ಏನಾಕೈತಿ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಪ್ಪ, ತಿಳಿಸ್ಬೇಕ್ರಿ. ಐ ಹ್ಯಾವ್ ಅ ಬ್ಯೂಟಿಫುಲ್ ಹೌಸ್ ಕ್ವಶನ್ ಟ್ಯಾಗ್ ಬರಿಬೇಕು. ನೆಕ್ಸ್ಟ್ ಕ್ವಶನ್. ಓಕೆ, ಟಾಕ್ಸಿಕ್ ಅಂತ ಬರೋದ್ರ ಮುಂದೆ ಬರಿಬೇಕು ಆನ್ಸರ್. ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತಾರೆ. ನೆಕ್ಸ್ಟ್, ಚೂಸ್ ದ ವರ್ಡ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಗಿವನ್ ಸೆಂಟೆನ್ಸ್. ಓಕೆ, ಇಲ್ಲಿರ್ತಕ್ಕಂಥ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, one word substitute. A book of names and addresses. ಓಕೆ, ಇದನ್ನ ಕಣ್ಣು ಮುಚ್ಚಿ ನೀವು ಆನ್ಸರ್ ಮಾಡ್ಬೋದ್ರಿ. ಜರ್ನಲ್ ಅಂದ್ರೆ ಅಲ್ಲ ಆರ್ಟಿಕಲ್ ಜರ್ನಲ್ಸ್ ಇರ್ತಾವ, ಅದೆಲ್ಲ ಬರಂಗಿಲ್ಲ. ಡಿಕ್ಷನರಿ ಅಂದ್ರೆ ವರ್ಡ್ಸ್ ಇರ್ತಾವೆ. ಏನಿರ್ತಾವ್ರಿ, ವರ್ಡ್ಸ್ ಇರ್ತಾವ. ಈ ಡಿಕ್ಷನರಿಯನ್ನ ಬರಿತಕ್ಕಂಥದಕ್ಕೆ ಏನಂತ ಕರಿತಾರ, ಲೆಕ್ಸಿಕೋಗ್ರಾಫಿ ಅಂತ ಕರಿತೀವಿ. ಏನಂತ ಕರಿತೀರಿ, ಲೆಕ್ಸಿಕೋಗ್ರಾಫಿ ಅಂತ ಕರಿತೀವಿ. ಹೌದಾ? ಹಂಗಿತ್ತಂದ್ರ ಡೈರಿ ಅಂದ್ರೆ ಏನಿದೆ, ಡೈರಿ ಅಂದ್ರೆ ನಮ್ಮ ಡೈಲಿ ರೂಟೀನ್ ಅನ್ನ ಬರಿತಕ್ಕಂಥ, ಡೈಲಿ ರೂಟೀನ್ ಅನ್ನ ಬರಿತಕ್ಕಂಥವ್ರು ಡೈರಿ ಆಕೈತಿ. ಇದು ಆನ್ಸರ್ ಆಗೋಲ್ಲ, ಇದು ಆನ್ಸರ್ ಆಗೋಲ್ಲ, ಇದು ಆನ್ಸರ್ ಆಗೋಲ್ಲ. ಡೈರೆಕ್ಟ್ರಿ ಇಸ್ ದ ಆನ್ಸರ್. ಟೆಲಿಫೋನ್ ಡೈರೆಕ್ಟ್ರಿ ಅಂತ ಹೇಳ್ತೀರಿ, ಎಲ್ಲಾ ಮನಿ ಅಡ್ರೆಸ್ಸು, ಎಲ್ಲ ಅವ್ರದ್ದು ಕಮ್ಯುನಿಕೇಶನ್ ಬೇಕಾಗಿರ್ತಕ್ಕಂಥ ಸೋರ್ಸಸ್ ಎಲ್ಲಿ ಸಿಗ್ತದ, ಡೈರೆಕ್ಟ್ರಿ ಒಳಗೆ ಸಿಗ್ತದ ಅಂತ ನೀವು ಅಂತಿರ್ತೀರಿ. ದಟ್ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಯಾವುದು ಕರೆಕ್ಟ್ ಆಗಿರ್ತಕ್ಕಂತಹ ಸ್ಪೆಲ್ಟ್ ವರ್ಡ್ ಇದೆ ಅಂತಕ್ಕಂಥದನ್ನ ಚೂಸ್ ಮಾಡಬೇಕು. ಹಂಗಿದ್ರೆ ಆನ್ಸರ್ ಏನಾಗ್ತದೆ, ಫೈನಾನ್ಷಿಯಲಿ ಅಂತಕ್ಕಂಥದ್ದು ಕೊಟ್ಟು. ಓಕೆ, ಫಿನಾನ್ಷಿಯಲಿ ಅಥವಾ ಫೈನಾನ್ಷಿಯಲಿ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಎಫ್ ಐ ಎನ್ ಇ ಫೈನ್ ಅಂತದ್ರಿ, ಇದು ತೆಗೆದುಗಿರಿ. ಈ ಟಿ ಅಂತಕ್ಕಂಥದ್ದು ಬರಂಗಿಲ್ಲ, ಸಿ ಐ ಇ ಬರಂಗಿಲ್ಲ, ಡಬಲ್ ಎಲ್ ಬರಬೇಕು. ದಿಸ್ ಇಸ್ ದ ಆನ್ಸರ್. FINANCIALLY, ಫಿನಾನ್ಷಿಯಲಿ. Okay, this is the answer. Next question. Select the most appropriate option to fill the blanks. Okay, he dash his portrait in the main hall. ಅವೇನ್ ಮಾಡನ್ರಿ, ಅಲ್ಲಿ ಒಂದು ಪೋರ್ಟ್ರೇಟ್ ಅನ್ನ, ಒಂದು ಫೋಟೋವನ್ನ ನೇತ್ ಹಾಕಿದಾನ ಅಂದಾಗ ಯಾವ್ದು ಆಪ್ಷನ್ ಬರ್ತದ, ಹ್ಯಾಂಗ್ಡ್. ಹ್ಯಾಂಗ್ ಇದ್ದ ಹಂಗಕ್ಕೆ, ಹ್ಯಾಂಗ್ ಇದ್ದ V2 V3 ಏನಕ್ಕೆ ಹಂಗಕ್ಕೆ. ಹ್ಯಾಂಗ್ಡ್ ಏನ್ ಮಾಡಾಕತ್ತಿ, ಹ್ಯಾಂಗ್ಡ್ ಏನ್ ಮಾಡಾಕತ್ತಿ. ಹ್ಯಾಂಗ್ ಅಂತಕ್ಕಂಥದ್ದು ಹ್ಯಾಂಗ್ ಅಂತ ಬರಂಗಿಲ್ಲ, ಹ್ಯಾಂಗ್ಸ್ ಅಂತಕ್ಕಂಥದ್ದು ಬಂದ್ರೆ ಇದು ರೈಟ್ ಆಕಿತ್ತ, ತಪ್ಪೈತಿ. ಹಂಗಿದ್ರೆ ನಮ್ಮ ಆನ್ಸರ್ ಏನ್ರಿ ಆನ್ಸರ್, ಹಂಗ್. ಈ ಹಂಗ್ ಈಸ್ ಪೋರ್ಟ್ರೇಟ್ ಇನ್ ದ ಮೇನ್ ಹಾಲ್. ದಟ್ ಈಸ್ ದ ಆನ್ಸರ್ ಆಗ್ತದೆ. ಓಕೆ, ಹಂಗ್ ಅಂತಕ್ಕಂಥದ್ದು V2. ಇದೇನಿದು V2. ಯಾಕಂದ್ರೆ ಇಲ್ಲಿ ನಾವು ಎಸ್ ಬಂದಾಗ ಇದನ್ನ ಪ್ರೆಸೆಂಟ್ ಟೆನ್ಸ್ ಬಳಸ್ಬೋದು. ಅಲ್ಲಿ ಹ್ಯಾಡ್, ಹ್ಯಾಂಗ್, ನೋ V2. ನೆಕ್ಸ್ಟ್ ಹ್ಯಾಂಗ್ಡ್ ಅಂತಕ್ಕಂಥದ್ದು ಅಷ್ಟ ಬರಕ್ ಸಾಧ್ಯ ಇಲ್ಲ. ಹಂಗಿದ್ರೆ ಏನ್ ಬಳಸ್ತೇವೆ, ಹಂಗ್ ಅಂತಕ್ಕಂಥದ್ದು ಬರುತ್ತೆ. Next question. Select the most appropriate meaning of the underlined idiom in the given sentence ಅಂತ ಹೇಳಿದಾಗ, ರೀನಾಸ್ ಹೌಸ್ ಈಸ್ at a stone's throw from the school. ಓಕೆ, ರೀನಾನ ಮನಿ ಎಲ್ಲಿ ಐತಂದ್ರ ಕಲ್ಲು ಒಗದ್ರ ಅಲ್ಲೇ ಹೋಗ್ತೈತಿ. ಕಲ್ಲು ಒಗದ್ರ ಏನಾಕತಿ, ಅಲ್ಲೇ ಹೋಗ್ತೈತಿ. ಅಷ್ಟು ಏನೈತ್ರಿ, ದೂರ ಇಲ್ಲ, ಅಷ್ಟು ಸಮೀಪದ. ಓಕೆ, ರೀನಾಸ್ ಹೌಸ್ ಈಸ್ at stone's throw from the school. ಹಿಂಗೆ ಕಲ್ಲು ಒಗದ್ರ ಸ್ಟೋನ್ಸ್ ಥ್ರೋ ಮಾಡೋದು, ಸ್ಟೋನ್ ಏನೇನು ಮಾಡೋದು, ಥ್ರೋ ಮಾಡೋದು ಅಂತಕ್ಕಂಥದ್ದು ಬಂದಾಗ ಎಲ್ಲಿ ಏನೈತೆ ನೋಡ್ರಿ ಆನ್ಸರ್. ಲಾಂಗ್ ಡಿಸ್ಟೆನ್ಸ್, ನೋ. ಅಲ್ಲೂ ಲಾಂಗ್ ಡಿಸ್ಟೆನ್ಸ್ ಮಟ್ಟ ಒಗ್ಯಾಕತ್ತೇನ್ರಿ, ಆಗುದಿಲ್ಲ. ನೆಕ್ಸ್ಟ್ ಟು ನೋ. ನಾಟ್ ವೆರಿ ಕ್ಲೋಸ್ ಟು, ನಾಟ್ ವೆರಿ ಕ್ಲೋಸ್ ಅಂದ್ರೆ ಏನು, ಫಾರ್. ಫಾರ್ ಅಂದ್ರೆ ದೂರ. ನೆಕ್ಸ್ಟ್ ವೆರಿ ಶಾರ್ಟ್ ಡಿಸ್ಟೆನ್ಸ್, ಕಡಿಮೆ ಡಿಸ್ಟೆನ್ಸ್ ಇರೋದ್ರಿಂದ. ಯಾಕೆ ಅದಕ್ಕೆ ಕಲ್ಲು ಹೋಗುದ್ರಲ್ಲಿ ಹೋಗ್ತಾವೆ, ಇಲ್ದ್ರೆ ಹೋಗ್ತಿರ್ಕಿಲ್ಲ, ಹೌದಿಲ್ಲ. Yes. Next question. Suresh has been learning Tamil dash 2 months. Okay, ನಾ ಏನ್ ಹೇಳೇನಿ ನಿಮಗೆ, ಯಾವಾಗ ಎಕ್ಸಾಕ್ಟ್ ಒಂದು ಡೇಟ್ ಬರ್ತದ, ಎಕ್ಸಾಕ್ಟ್ ಡೇ ಟು ಡೇ ಬಂದಾಗ ಏನ್ ಬಳಸ್ತೀವಿ, ಇಲ್ಲಿ ಸಿನ್ಸ್ ಬಳಸ್ತೀವಿ. ಎಕ್ಸಾಕ್ಟ್ ಬರದೇ ಇದ್ದಾಗ ಏನ್ ಬಳಸ್ತೀವಿ ಅಂದ್ರೆ ಫಾರ್ ಬಳಸ್ತೀವಿ. 2 months ಅಂತ ಐತಿ, ಇಲ್ಲಿ ಏನ್ ಬರ್ತೈತಿ, ಫಾರ್ ಬರ್ತೈತಿ. ಯಾಕಂದ್ರೆ ಯಾವ 2 months, ಈಗ ಆಗಿ ಹೋಗಿದ್ದು 2 months. ಅದಕ್ಕೆ ಮೊದ್ಲಿನ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಯಾವ 2 months ಅಂತ ಗೊತ್ತಿಲ್ಲ ನಮಗ. ಗೊತ್ತಿಲ್ಲ ಅಂದಾಗ ಫಾರ್ ಬರ್ತದ, ಗೊತ್ತೈತ್ ಅಂದಾಗ ಸಿನ್ಸ್ ಬರ್ತದ. ದಿಸ್ ಈಸ್ ದ ಆನ್ಸರ್. ಓಕೆ, ಎಸ್, ನಿಮಗೆ ಅರ್ಥ ಆಗತ್ತಿದೆ ಅಂತ ಅನ್ಕೊಳ್ತೀನಿ. ಹಂಗಿತ್ತಂದ್ರೆ ಒಂದು ಕ್ವಶನ್ ಕೊಡ್ತೀನಿ, ಕಮೆಂಟ್ ಸೆಕ್ಷನ್ ತಿಳಿಸಿ.
ಏನಂದ್ರೆ ದ ರಮ್ಯ ಹ್ಯಾಸ್ ಬೀನ್ ವರ್ಕಿಂಗ್ ಡ್ಯಾಶ್ 2019 ಇಲ್ಲಿ ಯಾವುದು ಈ ನಾಲ್ಕು ಆಪ್ಷನ್ ಒಳಗೆ ಇಲ್ಲಿ ಯಾವ್ದು ಬರ್ತೈತೆ ಅಂತಕ್ಕಂಥದ್ದನ್ನ ಏನು ಮಾಡ್ರಿ ಕಾಮೆಂಟ್ ಸೆಕ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್. ಒನ್ ಹೂ ಲವ್ ಆರ್ ಕಲೆಕ್ಟ್ ದ ಸ್ಟ್ಯಾಂಪ್ಸ್. ಓಕೆ, ಸಾರಿ, ಬುಕ್ಸ್ ಅನ್ನ ಕಲೆಕ್ಟ್ ಮಾಡ್ತಕ್ಕಂಥವ್ಗ, ಪ್ರೀತಿ ಮಾಡ್ತಕ್ಕಂಥವ್ಗ ಏನಂತ ಕರಿತೀರಿ ನೋಡ್ರಿ. ಒಂದೇದು ವಾಟ್ ಈಸ್ ಮೀನ್ ಬೈ ಆಂಗ್ಲೋಫೋನ್ ಅಂದ್ರೆ ಏನ್ರಿ? ವಿಚ್ ಹೂ love for England. Okay, some British things ಅವ್ನಿಗೆ ಏನಂತ ಹೇಳ್ತೀವ್ರಿ? ಅವ್ನಿಗೆ ಏನಂತ ಹೇಳ್ತೀವಿ? ಆಂಗ್ಲೋಫೈಲ್ ಅಂತ ಹೇಳ್ತೀವಿ. ಈ PHIL ಅಂತಕ್ಕಂಥ ಫೈಲ್ ಅಂತಕ್ಕಂಥದ್ದು ಬಂತಂದ್ರ ಅದರ ಅರ್ಥ ಏನಿರ್ತೈತಿ? ಲವ್ ಇರ್ತೈತಿ, ಪ್ರೀತಿ ಅಂತಕ್ಕಂಥದ್ದು. ನೆಕ್ಸ್ಟ್ ಹೀಲಿಯೋಫೈಲ್ ಅಂದ್ರೆ ಏನ್ರಿ? ಲವರ್ ಆಫ್ ಸನ್ಲೈಟ್. ಯಾರಿಗೆ ಸನ್ಲೈಟ್ ಬಹಳ ಇಷ್ಟ ಆಗ್ತದ ಅವ್ನಿಗೆ ಹೀಲಿಯೋಫೈಲ್ ಅಂತ ಕರಿತೀವಿ. ನೆಕ್ಸ್ಟ್ ಬಿಬ್ಲಿಯೋಫೈಲ್ ಮತ್ತು ಫಿಡಿಯೋಫೈಲ್ ಅಂದ್ರೆ ಒನ್ ಹೂ ಲವ್ ಚಿಲ್ಡ್ರನ್. ಓಕೆ, ಮತ್ತೆ ಇದನ್ನ ಇನ್ನೊಂದು ಏನು ಹೇಳ್ತೀವಿ ಅಂದ್ರೆ ಹರಾಸ್ಮೆಂಟ್ಗೂ ಸಂಬಂಧಪಟ್ಟಿರ್ತಕ್ಕಂಥ ಫಿಡಿಯೋಫೈಲ್ ಅಂತಕ್ಕಂಥದ್ದು ಇನ್ನು ಡಿಫ್ರೆಂಟ್ ವೇ ಅಂತಕ್ಕಂಥದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಬಿಬ್ಲಿಯೋಫೈಲ್ ಅಂದ್ರೆ ಏನ್ರಿ? ಬಿಬ್ಲಿ ಅಂದ್ರೆ ಬುಕ್ಸ್. ಫೈಲ್ ಅಂದ್ರೆ ಏನು? ಲವ್. ದಿಸ್ ಈಸ್ ಲವ್ ಫಾರ್ ಬುಕ್ಸ್. ಅದ ಹೇಟ್ ಫಾರ್ ಬುಕ್ಸ್ ಅಂತ ಬಂದಾಗ, ಹೇಟ್ ಫಾರ್ ಬುಕ್ಸ್ ಅಂತಕ್ಕಂಥದ್ದು ಬಂದಾಗ ಏನಾಕೈತೆ? ಬಿಬ್ಲಿಯೋಫೋಬ್ ಅಂತಕ್ಕಂಥದ್ದು ಏನಾಕೈತ್ರಿ? ಬಿಬ್ಲಿಯೋಫೋಬ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ಈಗ ನಮ್ದು ಏನಾಗೈತಿದ ಪರ್ಸನ್ ಹೂ ಲವ್ಸ್ ಆರ್ ಕಲೆಕ್ಟ್ ಬುಕ್ಸ್ ಅಂದಾಗ ಬಿಬ್ಲಿಯೋಫೈಲ್ ಇಸ್ ದ ಆನ್ಸರ್ ಅಂತಕ್ಕಂಥದನ್ನ ಹೇಳ್ತೀವಿ. ಓಕೆ, ನೋಡ್ರಿ, ಪ್ರತಿಯೊಂದು ಆಪ್ಷನ್ಗಳನ್ನ ಈ ತರ ಡಿಸ್ಕಸ್ ಮಾಡಿದಾಗ ನಿಮಗೆ ಸಾವಿರಾರು ವೊಕ್ಯಾಬ್ಯುಲರಿಗಳು ಸಿಗ್ತಾವ. ಎಸ್, ಅದು ಅದೇ ರೀತಿ ನಾವು ಹಂಗ ಮಾಡ್ಬೇಕಂತ ಮಾಡ್ತಕ್ಕಂಥದ್ದಲ್ಲ, ನಿಮ್ಗೆ ಆ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂದ್ರೆ ಅಷ್ಟು ದೂರ ನೀವೇನು ಮಾಡ್ಬೇಕಾ ಆ ಒಂದು ಪರ್ಸ್ಪೆಕ್ಟಿವ್ ಒಳಗೆ ಸ್ಟಡಿ ಮಾಡಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರೋದ್ರಿಂದ ನಾವೇನು ಮಾಡ್ತೀವಿ? ಹೆಚ್ಚಿನ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಅ ಗ್ರೂಪ್ ಆಫ್ ಓಲ್ಸ್ ಅಂದ್ರೆ ಏನ್ರಿ? ತೋಳ. ಆ ಗ್ರೂಪಿಗೆ ಏನಂತ ಕರಿತೀರಿ? ಪ್ರೈಡ್ ಅಂದ್ರೆ ಏನ್ರಿ? ಗ್ರೂಪ್ ಆಫ್ ಲಯನ್ಸಿಗೆ ಪ್ರೈಡ್ ಅಂತೀರಿ. ಗ್ರೂಪ್ ಆಫ್ ಲಯನ್ಸಿಗೆ ಏನಂತ ಕರಿತೀರಿ? ಪ್ರೈಡ್ ಅಂತ ಕರಿತೀರಿ. ದೆನ್ ವಾಟ್ ಈಸ್ ಟ್ರೂಪ್ ಈಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಮಂಕಿಗೆ ಏನಂತ ಕರಿತೀರಿ? ಟ್ರೂಪ್ ಅಂತೀರಿ. ವಾಟ್ ಈಸ್ ಸೌಂಡ್ ಆಫ್ ಮಂಕಿ ಏನ್ ಬರ್ತೈತಿ ಹೇಳ್ರಿ ನೋಡೋಣ, ಯಾರು ಹೇಳ್ತೀರಿ? ಸೌಂಡ್ ಆಫ್ ಮಂಕಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ, ಗಿಬ್ಬರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀರಿ? ಗಿಬ್ಬರ್ ಅಂತ ಹೇಳ್ತೀವಿ, ಸೌಂಡ್ ಆಫ್ ಮಂಕಿ. ದೆನ್ ವಾಟ್ ಈಸ್ ಸ್ಕೂಲ್? ಅ ಸ್ಕೂಲ್ ಈಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಫಿಶ್. ಅ ಸ್ಕೂಲ್ ಆಫ್ ಫಿಶ್ ಅಂತ ಹೇಳ್ತೀವಿ. ಅ ಫ್ಯಾಕ್ ಆಫ್ ಓಲ್ಸ್ ಅಂತ ಇದೇನ್ರಿ? ಓಲ್ಸ್, ತೋಳಗಳ ಗುಂಪು. ದಿಸ್ ಈಸ್ ಅವರ್ ಆನ್ಸರ್. ಇದೇನಾಕೈತಿ? ನಮ್ದ ಆನ್ಸರ್ ಆಗ್ತೈತಿ. ತೋಳಗಳ ಗುಂಪಿಗೆ ಏನಂತ ಕರಿತೀವಿ ಅಂದ್ರೆ ಪ್ಯಾಕ್. ಏನಂತ ಕರಿತೀವ್ರಿ? ಪ್ಯಾಕ್ ಅಂತಕ್ಕಂಥದ್ದನ್ನ ಕರಿತೀರಿ. ಹಂಗಿತ್ತಂದ್ರ ಹುಲಿಗಳ ಗುಂಪಿಗೆ ಏನಂತ ಕರಿತೀರಿ ಅಂದ್ರೆ ಆಂಬುಷ್ ಅಂತ ಕರಿತೀವಿ. ಅದ ಎಲಿಫೆಂಟ್ಗಳ ಗ್ರೂಪ್ ಬಂತಂದ್ರೆ ಅದಕ್ಕೆ ಏನಂತ ಕರಿತೀವಿ? ಅ ಪರೇಡ್ ಅಂತ ಕರಿತೀವಿ. ಏನಂತ ಕರಿತೀರಿ? ಅ ಪರೇಡ್ ಅಂತ ಕರಿತೀರಿ. ನೋಡ್ರಿ, ಈ ತರನಾಗಿರ್ತಕ್ಕಂಥ ಸುಮಾರು ಆನ್ಸರ್ಸ್ಗಳಿರ್ತಾವ. ಹೌದಾ? ಸುಮಾರು ಬರ್ತಾವ್ರಿ. ಎಸ್, ಅದು ಜಿರಾಫೆಗಳ ಗುಂಪಿತ್ತಂದ್ರ ಅದಕ್ಕೆ ಏನಂತ ಕರಿತೀರಿ? ಜಿರಾಫೆಗಳ ಗುಂಪಿತ್ತಂದ್ರ ಅ ಟವರ್ ಅಂತ ಕರಿತೀವಿ. ಏನಂತ ಕರಿತೀರಿ? ಅ ಟವರ್ ಅಂತ ಕರಿತೀವಿ. ನೋಡ್ರಿ, ಟ್ರೂಪ್ ಅಂದ್ರ ಸೈನ್ಯ, ಮಂಗಗಳ ಸೈನ್ಯ ಅಂತ ಹೇಳ್ತೀವಿ. ಟ್ರೂಪ್ ಆಫ್ ಮಂಕೀಸ್, ಸ್ಕೂಲ್ ಆಫ್ ಫಿಶ್, ಅ ಪ್ಯಾಕ್ ಆಫ್ ಓಲ್ಸ್. ಎಸ್, ಡನ್. ನಿಮ್ಗೆ ಅರ್ಥ ಆಯ್ತಾ ಅಂತ ಅನ್ಕೊಳ್ತಾ ಇದ್ದೀನಿ. ಯಾರಿಗೆ ಅರ್ಥ ಆಗಿಲ್ಲ ನಮಗೆ ಕಮೆಂಟ್ ಸೆಕ್ಷನ್ ಒಳಗೆ ನಮ್ಗೆ ತಿಳಿದಿಲ್ಲ ಅಂತ ಕೇಳ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಾಲ್ವ್ ಮಾಡ್ತೀನಿ ಕ್ವಶನ್ಸ್ಗಳನ್ನ. ಓಕೆ, ನೆಕ್ಸ್ಟ್ ನೋಡಿ, ಪಾರ್ಟ್ಸ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾವ್ ಬೀನ್ ಗಿವನ್ ಆಸ್ ಅ ಆಪ್ಷನ್. ಸೆಲೆಕ್ಟ್ ದ ಆಪ್ಷನ್ ಟು ಕಂಟೈನ್ಸ್ ಆನ್ ಎರರ್ ಆಗಿರ್ತಕ್ಕಂಥದ್ದು ಯಾವುದು? ದ ಪ್ಲಾಟಿನಮ್ ಈಸ್ ದ ಪ್ರೀಶಿಯಸ್ ಮೆಟಲ್. ಅಲ್ಲಿರ್ತಕ್ಕಂತಹ ಪ್ಲಾಟಿನಮ್ ಅನ್ನ ತಗೋ. ಪ್ಲಾಟಿನಮ್ ಏನಂದ್ರೆ ಪ್ಲಾಟಿನಮ್ ಅನ್ನೋದು ಏನದು? ಮಟೀರಿಯಲ್. ಇದೊಂದು ಏನಿದೆ? ಮಟೀರಿಯಲ್ ನೌನ್ ಅಂತ ಹೇಳ್ತೀವಿ. ಮತ್ತೆ ಯಾವ ಬರ್ತಾವ್ರಿ? ಮಟೀರಿಯಲ್ ನೌನ್ಗೆ ಗೋಲ್ಡ್ ಬರ್ತದ, ಸಿಲ್ವರ್ ಬರ್ತದ. ಓಕೆ, ಇವೆಲ್ಲ ಬಂದಾಗ ನಾವೇನ್ ಮಾಡ್ತೇವೆ ಅಂದ್ರೆ ಯಾವುದೇ ಆರ್ಟಿಕಲ್ ಅನ್ನ ಬಳಸೋಂಗಿಲ್ಲ. ಏನ್ ಬಳಸಂಗಿಲ್ಲ? ನಾವು
ನೋ ಆರ್ಟಿಕಲ್. ಬಟ್ ಇಲ್ಲಿ ಏನಾಗೈತೆ ಅಂದ್ರೆ ದ ಅಂತಕ್ಕಂಥ ಆರ್ಟಿಕಲ್ ಬಳಸಿ. ಓಕೆ, ದ ಪ್ಲಾಟಿನಮ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ದಿಸ್ ಈಸ್ ದ ಆನ್ಸರ್. ಏನು ಬರ್ಬೇಕಂದ್ರೆ ಪ್ಲಾಟಿನಮ್ ಅಷ್ಟ ಬರ್ಬೇಕು. ಪ್ಲಾಟಿನಮ್ ಬಂದಾಗ ನೋ ಆರ್ಟಿಕಲ್. ನೋ ಆರ್ಟಿಕಲ್. ನಿಮ್ಗೆ ಆರ್ಟಿಕಲ್ ಹೇಳೋ ಮುಂದೆ ಹೇಳ್ತೀನಿ ಅದು ಎಲ್ಲೆಲ್ಲಿ ಬಳಸಬೇಕು, ಎಲ್ಲೆಲ್ಲಿ ಬಳಸಬಾರ್ದು. ಹಂಗಿತ್ತಂದ್ರೆ ಒಂದು ಡಿಸೀಸ್ ಬಂದಾಗ ಯಾವ ಆರ್ಟಿಕಲ್ ಬಳಸ್ತೀರಿ ಅಂತಕ್ಕಂಥದ್ದನ್ನ ಒಂದು ಕಮೆಂಟ್ ಮಾಡ್ರಿ. ಅದೇ ರೀತಿಯಾಗಿ ಫೆಸ್ಟಿವಲ್ ಬಂದಾಗ, ದೀಪಾವಳಿ, ಹೋಳಿ ಹುಣ್ಣಿಮೆ, ರಂಜಾನ್, ಕ್ರಿಸ್ಮಸ್ ಇವೆಲ್ಲ ಬಂದಾಗ ಯಾವ ಆರ್ಟಿಕಲ್ ಬಳಸ್ತೀರಿ ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತೀನಿ. ಓಕೆ, ಎಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಎಸ್, ನೆಕ್ಸ್ಟ್ ನೋಡೋಣ ಏನಿದೆ. ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವ್ದೈತಿ ಈ ತರಾಗ ಅಂತ ಕೇಳೋಣ. ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವ್ದಿದೆ ಹೇಳ್ಬೇಕ್ರಿ, ನೀವು ಹೇಳ್ಬೇಕು. ಎಸ್, ಯಾವ್ದಿದೆ ನೋಡ್ರಿ ಒಮ್ಮೆ. ಯಾವ್ದಿದೆ ರೀ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್? ಬಿಸ್ನೆಸ್ ಕರೆಕ್ಟ್ ಇದೆ, ಎಕ್ಸಲೆನ್ಸ್ ಕರೆಕ್ಟ್ ಇದೆ, ಟೆರಿಟರಿ ಕರೆಕ್ಟ್ ಇದೆ. ಯಾಸ್, ಇಲ್ಲಿ ನೋಡ್ರಿ ತಪ್ಪೈತಿ. ಓಕೆ, ದಿಸ್ ಈಸ್ ಅವರ್ ಆನ್ಸರ್. ಏನು ಬರ್ಬೇಕದ? ACNOWLEDGE. ನಾಲೆಜ್ ಸ್ಪೆಲ್ಲಿಂಗ್ ನೋಡ್ರಿ, ಎಕ್ನಾಲೇಜ್ ಅಂತಕ್ಕಂಥದ್ದು ಡಿ ಅಂತಕ್ಕಂಥದ್ದು ಮಿಸ್ ಆಗಿದೆ. ದಟ್ ಈಸ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ನೆಕ್ಸ್ಟ್, ಪ್ಲೀಸ್ ಟೆಲ್ ಮಿ ಅಬೌಟ್ ದ ಮೀಟಿಂಗ್ ಇನ್. ಅರ್ಧ ಕಡೆ ನೀವು ಒಂದು ಮೀಟಿಂಗ್ ಬಗ್ಗೆ ಹೇಳತ್ತೀರಿ, ಸಂಕ್ಷಿಪ್ತವಾಗಿ ಬ್ರೀಫ್ ಆಗಿ ಹೇಳಿಬಿಡಪ್ಪ ಅಂತ ಹೇಳ್ತೀರಿ. ಓಕೆ, ಹೆಂಗೆ ಹೇಳ್ತೀರಿ? ಬ್ರೀಫ್ ಆಗಿ ಹೇಳಿಬಿಡು ಅಂತ ಹೇಳ್ತೀರಿ. ದೊಡ್ಡದಿರ್ತೈತಿ, ಸಣ್ಣದು ಮಾಡಿ ಹೇಳಪ್ಪ ಏನಾಕೈತಿ ನಿನಗ ಅಂತ ಕೇಳ್ತೀರಿ. ಓಕೆ, ಹಂಗನ್ನಕ್ಕೆ ಏನಂತ ಕೇಳ್ತೀವಿ? ಇನ್ನ ನಟ್ ಶೆಲ್ ಅಂತ ಹೇಳ್ತೀವಿ. ಓಕೆ, ಇನ್ನ ನಟ್ ಶೆಲ್ ಅಂತಕ್ಕಂಥದ್ದು ಅಂದ್ರೆ ಟೆಲ್ ಮಿ ಸಮಥಿಂಗ್ ಅಬೌಟ್ ದ ಮೀಟಿಂಗ್ ಇನ್ ನಟ್ ಶೆಲ್. ಒಂದು ಸಣ್ಣದಾಗಿ ಏನು ಮಾಡಿಬಿಡು, ಅದನ್ನು ಹೇಳಿಬಿಡಪ್ಪ ಅಂತ ಹೇಳ್ತೀವಿ. ಓಕೆ, ಎಸ್, ನಿಮ್ಗೆ ಅರ್ಥ ಆಗ್ತದೆ ಅಂತ ಅನ್ಕೋತಾ ಇದ್ದೀನಿ. ನೆಕ್ಸ್ಟ್, ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಗ್ರಾಮರ್, ಪ್ಲೆಸೆಂಟ್, ಫ್ಯಾಮಿಲಿಯರ್, ಔಫುಲ್. GRAMMAR ಕರೆಕ್ಟ್ ಇದೆ, ಪ್ಲೆಸೆಂಟ್ ಕರೆಕ್ಟ್ ಇದೆ, ಫ್ಯಾಮಿಲಿಯರ್ ಕರೆಕ್ಟ್ ಇದೆ. ಔಫುಲ್ ಅಂತಕ್ಕಂಥದ್ದು ಏನಾಗಿದೆ? ನಮ್ಮ ತಪ್ಪೈತಿ. ಇದು ನಮ್ದು ಏನಾಗಿರ್ತದ? ಆನ್ಸರ್ ಆಗಿರುತ್ತೆ. ಏನು ಬರ್ಬೇಕಂದ್ರೆ AWFUL ಔಫುಲ್ ಬರಬೇಕು. ಹಿಂಗಂದ್ರೆ ಏನಂದ್ರೆ ಗಂಭೀರವಾಗಿರು. ಹಿಂಗಂದ್ರೆ ಏನ್ರಿ? ಗಂಭೀರವಾಗಿರ್ತಕ್ಕಂಥದಕ್ಕೆ ಔಫುಲ್ ಅಂತ ಹೇಳ್ತೀವಿ. ಔಫುಲ್ ಈಸ್ ನಥಿಂಗ್ ಬಟ್ ಗಂಭೀರ. ಓಕೆ, ನೆಕ್ಸ್ಟ್ ಕ್ವಶನ್. Most appropriate option. A or an dash fellow cannot become an ideal teacher. Okay, ideal teacher. ಇಲ್ಲಿ ಏನೈತಿ? ಐಡಿಯಲ್ ಇದೆ, ಬ್ರೈಟ್, ಇಂಟೆಲಿಜೆಂಟ್, ಆನೆಸ್ಟ್. ಫೆಲೋ ಕೆನಾಟ್ ಬಿಕಮ್ ಆನ್ ಐಡಿಯಲ್ ಟೀಚರ್. ಐಡಿಯಲ್ ಅಂದ್ರೆ ಆದರ್ಶವಾಗಿರ್ತಕ್ಕಂತಹ ಟೀಚರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥವ್ರ? ಬ್ರೈಟ್ ಇದ್ದವ್ರಂತೆ ಹಾಗೆ ಆಗ್ತಾರ, ಆರಾಮ್. ಈ ಆನ್ಸರ್ ಅಲ್ಲ. ಇಂಟೆಲಿಜೆಂಟ್ ಇದ್ದವ್ರು ಆಗ್ತಾರ, ಆನೆಸ್ಟ್ ಇದ್ದವ್ರು ಆಗ್ತಾರ. ಈ ಐಡಲ್ ಅಂತಕ್ಕಂಥದ್ದು ಹಿಂಗಂದ್ರೆ ಏನಂದ್ರ ಲೆಥಾರ್ಜಿಕ್. ಏನ್ರಿ? ಲೆಥಾರ್ಜಿ, ಲೇಜಿ, ಆಲಸ್ಯ. ಒಟ್ಟ ಕೆಲಸಕ್ಕೆ ಬಾರದೇ ಇರತಕ್ಕಂತಹ ವ್ಯಕ್ತಿ ಒಬ್ಬ ಒಳ್ಳೆ ಟೀಚರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಏನಾಗ್ತದ? ಇಲ್ಲಿ ನಮ್ದ ಆನ್ಸರ್ ಆಗ್ತದ. ದಟ್ ಈಸ್ ದ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೋತಿದ್ದೀನಿ. ಯಾಕಂದ್ರೆ ಇಲ್ಲಿ ನೋಡ್ರಿ, ಐಡಿಯಲ್ ಮತ್ತು ಆ ಐಡಿಯಲ್ಕ ಏನೇನು ಡಿಫರೆನ್ಸ್ ಇದೆ ಅಂತಕ್ಕಂಥದ್ದು ಮುಖ್ಯವಾಗಿ ನೀವೇನ್ ಮಾಡ್ಬೇಕಲ್ಲಿ ಕಲಿಬೇಕಾಗಿರ್ತಕ್ಕಂಥ ವಿಷಯ. ನೆಕ್ಸ್ಟ್ ನೋಡ್ರಿ, ರಾಜು ರೀಡ್ ಅ ಬುಕ್. ಇದನ್ನ ರಾಜು ರೀಡ್ ಅ ಬುಕ್ ಅಂತ ಓದ್ತೀರಿ, ಹಂಗ ಓದಬಾರ್ದ್ರಿ. ಯಾಕಂದ್ರ ರಾಜು ಜೊತೆ ಸಬ್ಜೆಕ್ಟ್ ಬಂದಾಗ, V1 ಬಂದಾಗ, ಆಬ್ಜೆಕ್ಟ್ ಬಂದಾಗ ಇಲ್ಲಿ ಏನ್ ಬಳಸ್ಬೇಕು? ಎಸ್ ಅಥವಾ ES ಬಳಸ್ತೇವೆ. ಎಲ್ಲೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಬಟ್ ಇಲ್ಲಿ ES ಮತ್ತು S ಬಳಸಿಲ್ಲ ಅಂದಾಗ ಇದು ಯಾವ ಟೆನ್ಸ್ ಆಕತ್ತೆ ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಕೈತಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಆದಾಗ ನಾವು ಏನ್ ಬಳಸ್ತೀವಿ ಅಂತಕ್ಕಂಥದನ್ನ ಫ್ರೆಂಡ್ಸ್ ಹೋಗಿ ವಿಡಿಯೋ ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ಕ್ವಶನ್ ಟ್ಯಾಗ್ ಮೇಲೆ ಒಂದು ಅರ್ಧ ತಾಸದ ಕ್ಲಾಸ ಮಾಡಿಬಿಟ್ಟೆನ, ಹೋಗಿ ನೋಡ್ರಿ ಮೊದಲ. ಹೌದಾ? ಈಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ರೆಡ್ ಅಂತಕ್ಕಂಥದ್ದು ಓದ್ತೀವಿ. ರೆಡ್ ಅಂತಕ್ಕಂಥದ್ದು ಬಂದಾಗ ಅದ್ರ ಬದಲು ಏನ್ ಬಳಸ್ಬೇಕ? ಡಿಡ್ ಅಂತಕ್ಕಂಥದ್ದು ಬರ್ಬೇಕು. ಇಲ್ಲೂ ಐತಿ, ಇಲ್ಲೂ ಐತಿ, ಇಲ್ಲಿಲ್ಲ, ಹೋಯ್ತು. ಓಕೆ, ES ಬಂದಾಗ ಮಾತ್ರ ಇಲ್ಲಿ ಡಸ್ ಬಳಸ್ತೀವಿ. ಈ ತರನಾಗಿದ್ದಾಗ ಇದು ಹೋಗ್ಬಿಡ್ತದ. ಮತ್ತೆ ಇಲ್ಲಿ ಡಿಡಂಟ್ ಐತಿ, ಇಲ್ಲಿ ಡಿಡ್ ಐತಿ. ಸೆಂಟೆನ್ಸ್ ಪಾಸಿಟಿವ್ ಇದ್ದಾಗ ಕ್ವಶನ್ ಟ್ಯಾಗ್ ಎತ್ತರಾಗಿರ್ತೈತಿ, ನೆಗೆಟಿವ್ ಇರ್ತೈತಿ. ಡಿಡಂಟ್ ಹಿ ಅಂತಕ್ಕಂಥದ್ದು ಏನಾಕೈತಿ? ನಮ್ದ ಆನ್ಸರ್ ಆಗ್ತದ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ನಮ್ಮದು ಒಂದು 1500 ಸಬ್ಸ್ಕ್ರೈಬರ್ಗಳನ್ನು ರೀಚ್ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಆಗಲಿ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಒಂದು ರೇಂಜಿಗೆ ಸಬ್ಸ್ಕ್ರೈಬರ್ಸ್ ಆದಾಗ, ನಮ್ದೆಲ್ಲ ವಾಚ್ ಟೈಮ್ಸ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಆದಾಗ, ನೋಡುವವರ ಸಂಖ್ಯೆ ಜಾಸ್ತಿ ಆದಾಗ, ಒಂದು ಟೆನ್ಸ್ ಮೇಲೆ ಆಗಿರ್ಬೋದು, ಪರ್ಟಿಕ್ಯುಲರ್ ಟಾಪಿಕ್ಸ್ ಮೇಲೆ ಏನು ಮಾಡಬೇಕು?
ನಾ ಪ್ರತಿದಿನನೂ ಒಂದೊಂದು ಕ್ಲಾಸಸ್ ಮಾಡ್ಬೇಕಂತ ಅನ್ಕೋತಾ ಇದ್ದೀವಿ. ಟೈಮ್ದ ಅಭಾವ ಆಗಿರೋದ್ರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡೋದು ಕೂಡ ಸ್ವಲ್ಪ ಲೇಟ್ ಆಗಿರ್ತದೆ. ಪೂರ್ತಿ ವಿಡಿಯೋನ ನೋಡ್ರಿ, ಅಂದಾಗ ಮಾತ್ರ ಏನಾಗ್ತದೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ತಿಳಿತದ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ಫಾಲೋ ಮಾಡಿ ಇಂಗ್ಲಿಷ್ ಬೈ ನಾಗರಾಜ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್.